ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ನಿಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭ್ಯರ್ಥಿ ನಮ್ಮ ಒಂದು ಇದಕ್ಕಾಗಿ ಬಂದಿದೆ. ನಾನು ಈ ಸೂಚನೆ ಬಂದಿದ್ದ ನಂತರನೇ ಹಲವಾರು ಪ್ರಶ್ನೆಗಳನ್ನು ಎದ್ದು ಬಂತು. ಏನಕ್ಕೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಅಷ್ಟೊಂದು ಒಂದು ಅವಮಾನ ಮಾಡ್ತಾರೆ, ದ್ವೇಷ ಇರ್ಬೋದು, ಅದರದೇ ಅನ್ನೋ ಕಷ್ಟಗಳು ಇರ್ಬೋದು, ಅದು ಒಂದು ಭಾಗ. ಆದರೆ ಈ ಕಡೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇರುವ ಕೆಲಸ, ದೇಶದ ಪ್ರಗತಿಗೋಸ್ಕರ ಮಾಡ್ತಾ ಇರುವ ಕೆಲಸ, ಅದು ನೋಡ್ತಾ ಹೋದರೆ ನಮ್ಮ ಎಲ್ಲರ ಕಷ್ಟಗಳು ಭಾಳನೇ ಚಿಕ್ಕದಾಗತ್ತೆ, ಆ ಸಂಕಷ್ಟಗಳು ಭಾಳನೇ ಚಿಕ್ಕದಾಗತ್ತೆ. ಅವರೇ ನಮಗೆ ಸ್ಫೂರ್ತಿ. ಅವ್ರು ಮಾಡ್ತಾ ಇರುವ ಕೆಲಸ ನಾವು ನೋಡ್ದು ಹೋದರೆ ನಮ್ಮ ಕಷ್ಟಗಳು ಎಲ್ಲ ಅದು ಉದುರು ಹೋಗುತ್ತೆ, ಏನೂ ಇಲ್ಲವೇ ಇಲ್ಲ ಅದ್ರ ಮುಂದೆ. ಸೊ ಅದಕ್ಕಾಗಿ ನಾವು ದೇಶಕ್ಕೋಸ್ಕರ, ನಮ್ಮ ಪ್ರಧಾನಮಂತ್ರಿ ಅವ್ರಿಗೋಸ್ಕರ ಕೆಲಸ ಮಾಡುವ ಅವಕಾಶ ಇದ್ದರೆ ನಾವು ಎಲ್ಲರೂ ಮುಂದೆ ಬಂದು ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ. ಇನ್ನೊಂದು ಪ್ರಶ್ನೆ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋದು, ಅರಮನೆಗೆ ನಾವು ಹೇಗೆ ಹೋಗೋದು, ನಮ್ಮ ಸಲಹೆ ಅಥವಾ ನಮ್ಮ ಏನು ಸಮಸ್ಯೆಗಳಿದೆ ಅದು ಹೇಗೆ ಮಂಡಿಸ್ಬೋದು ಅಂತ ನಾನು ಹಲವಾರು ಕಡೆ ಉತ್ತರ ಕೊಟ್ಟಿದ್ದೀನಿ. ನನ್ನ ಕಚೇರಿ ಆಚೆ ಇದೆ, ಅದು ಅರಮನೆಗೆ ದಯವಿಟ್ಟು ಬನ್ನಿ, ಅಲ್ಲೂ ನಿಮಗೆ ಯಾವತ್ತೂ ಸ್ವಾಗತ ಇದೆ. ದಸರಾಗೆ ಬನ್ನಿ, ಅರಮನೆ ಲೈಟಿಂಗ್ಗೋಸ್ಕರ ಬನ್ನಿ, ನಮ್ಮ ಹಲವಾರು ದೇವಸ್ಥಾನಕ್ಕೋಸ್ಕರ ದರ್ಶನಕ್ಕೆ ಬನ್ನಿ. ಆದರೆ ಸಂಸದ ಒಂದು ಅವತಾರದಲ್ಲಿ ಏನೇ ಆದರೂ ಒಂದು ಕೆಲಸ ಇದ್ದರೆ ನಮ್ಮ ಕಚೇರಿ ಆಚೆನೇ ಇದೆ. ಅದು ನನ್ನ ಕಚೇರಿ ಅಲ್ಲ, ನಿಮ್ಮದೇ ಕಚೇರಿ ಅಂತ ಅಂದ್ಕೊಂಡು ದಯವಿಟ್ಟು ಬಂದು ನಿಮ್ಮೆಲ್ಲರ ಪ್ರಶ್ನೆ, ನಿಮ್ಮೆಲ್ಲರ ಸಲಹೆ, ನಿಮ್ಮೆಲ್ಲರ ಸಮಸ್ಯೆಗಳನ್ನು ಅಲ್ಲಿ ಮಂಡಿಸಿ ನಿಮ್ಮ ಸಂವಾದ, ನಿಮ್ಮ ಸಮಾವೇಶದೊಂದಿಗೆ ಅದನ್ನ ಪರಿಹರಿಸ್ತಾ ಮುಂದುವರಿಯೋಣ.